ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿರುವ ಬಜೆಟ್ ಕರ್ನಾಟಕಕ್ಕೆ ಕೊಟ್ಟಿರುವ 3 ನಾಮದ ಬಜೆಟ್ ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ ದೇವರಾಜ್ ಅವರು ಹೇಳಿದರು. ನಿನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ನಾಯಕತ್ವದಲ್ಲಿರ್ತಕ್ಕಂಥ ಎನ್ಡಿಎ ಸರ್ಕಾರದ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ 3 ನಾಮದ ಬಜೆಟ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಿರೋದು. ಯಾಕೆಂತಂದರೆ ನಮ್ಮ ಜನರಿಗೆ ಭಾಳ ದೊಡ್ಡ ಟೋಪಿಯನ್ನು ಹಾಕಿದೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ 100% ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ. ಆಂಧ್ರಪ್ರದೇಶ, ಬಿಹಾರ ಹಾಗೂ ಇನ್ನಿತರ ರಾಜ್ಯಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಟ್ಟಿದೆ. ಆದರೆ ಕರ್ನಾಟಕಕ್ಕೆ ಯಾಕಿಷ್ಟು ಅನ್ಯಾಯ ಮಾಡುತ್ತಿದೆ ಎಂದು ಪ್ರಶ್ನಿಸಿದರು. ಎನ್ಡಿಎ ಸರ್ಕಾರ ಆಡಳಿತಕ್ಕೆ ಬಂದಿದೆ ಅಂತಂದರೆ ಕರ್ನಾಟಕ ಜನರ ಕೊಡುಗೆನೂ ಕೂಡ ಭಾಳಷ್ಟಿದೆ. 15 ಜನ ಆರಿಸಿ ಹೋಗ್ತಾ ಇದ್ದಿದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಮಲತಾಯಿ ಧೋರಣೆಯನ್ನು ಸಂಪೂರ್ಣವಾಗಿ 1% ಅಲ್ಲ, 100ಕ್ಕೆ 100% ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಮೋದಿ ನೇತೃತ್ವದಲ್ಲಿರ್ತಕ್ಕಂಥ ಎನ್ಡಿಎ ಸರ್ಕಾರ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಬೇಕಿಲ್ಲ. ಯಾಕೆಂತಂದರೆ ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ರಾಜ್ಯಕ್ಕೆ ಭಾಳ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಿಹಾರಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದ ಜನ ನಾವೇನು ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಭಾಳ ಉದ್ದುದ್ದ ಭಾಷಣ ಹೊಡಿತಕ್ಕಂಥ BJPಯ ಮುಖಂಡರುಗಳು ಮತ್ತು NDA ಪಕ್ಷದ ನಾಯಕರುಗಳು ಇವತ್ತು ಒಬ್ಬರು ತುಟಿ ಬಿಡ್ತಾ ಇಲ್ಲ. ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ಭಾರತ ದೇಶದ ಸರ್ಕಾರದಿಂದ, NDA ಸರ್ಕಾರದಿಂದ ಇಷ್ಟು ದೊಡ್ಡ ಮೋಸ ಆಗಿದ್ರು ಕೂಡ BJPಯ ನಾಯಕರುಗಳು ಯಾರು ಕೂಡ ತುಟಿ ಬಿಚ್ಚುತ್ತಾ ಇಲ್ಲ. ಕರ್ನಾಟಕ ರಾಜ್ಯದ BJP ನಾಯಕರುಗಳು ಮಾತಾಡ್ತಾ ಇಲ್ಲ, ನಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ಮಾತಾಡ್ತಾ ಇಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅವರ ಪಕ್ಷದ ಪದಾಧಿಕಾರಿಗಳಾಗಿರ್ತಕ್ಕಂಥವ್ರು ಅವರು ಕೂಡ ಮಾತನಾಡ್ತಾ ಇಲ್ಲ. ಎಲ್ಲರೂ ಕೂಡ ಮೋದಿಯವರ ನಿರ್ಮಲಾ ಸೀತಾರಾಮನ್ ಅವರ ಬಜೆಟನ್ನು ಪ್ರಶಂಸೆ ಮಾಡಿದ್ದಾರೆ. ನನಗೆ ಯಾವ ಅರ್ಥದಲ್ಲಿ ಪ್ರಶಂಸೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕೆಂತಂದರೆ ಕರ್ನಾಟಕಕ್ಕೆ ಹಿಂದೆ ಘೋಷಣೆ ಮಾಡಿರ್ತಕ್ಕಂಥ ಭದ್ರಾ ಮೇಲ್ದಂಡ ಯೋಜನೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಅದನ್ನು ಸಂಪೂರ್ಣ ಕೈ ಬಿಟ್ಟಿದ್ದಾರೆ. ಭದ್ರಾವತಿ ಉಕ್ಕು ಕಾರ್ಖಾನೆಯನ್ನು ಮರುಸ್ಥಾಪನೆ ಮಾಡ್ತೀನಿ ಅಂತೇಳಿ ನಮ್ಮ ಬೃಹತ್ ಕೈಗಾರಿಕೆ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಆಗಲೇ ಘೋಷಣೆ ಮಾಡಿದರು. ಅವರು ಮಂತ್ರಿಯಾದ ಪೂರ್ವದಲ್ಲೇ ಘೋಷಣೆ ಮಾಡಿದರು. ಆದರೆ ಅದಕ್ಕೂ ಯೋಜನೆಗಳನ್ನು ಯಾವುದನ್ನು ಕೊಡಲಿಲ್ಲ. ನೀರಾವರಿಗೆ ಯಾವುದೇ ಯೋಜನೆಗಳನ್ನು ಕೊಡಲಿಲ್ಲ. ನಮ್ಮ ಮೇಕೆದಾಟಿಗೆ ₹1 ಹಣ ಬಿಡುಗಡೆ ಮಾಡಿಲ್ಲ. ಸಂಪೂರ್ಣ ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡಿರ್ತಕ್ಕಂಥ ಬಜೆಟ್ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಾಗ್ತದೆ. ಯಾಕೆಂತಂದರೆ ಅವರು ನಮ್ಮ ರಾಜ್ಯದ ಪ್ರತಿನಿಧಿ, ರಾಜ್ಯದಿಂದ ಆರಿಸೋಗಿರ್ತಕ್ಕಂಥವ್ರು. ನಮ್ಮ ಪ್ರತಿನಿಧಿನೇ ನಮಗೆ ಮೋಸ ಮಾಡ್ತಾರೆ ಅಂತಂದರೆ ಅವರು ನಮ್ಮ ಪ್ರತಿನಿಧಿ ಆಗಿರೋದಕ್ಕೆ ನಾಲಾಯಕ. ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ನಮ್ಮ ಒತ್ತಾಯ ಇರತಕ್ಕಂಥದ್ದು ನಿರ್ಮಲಾ ಸೀತಾರಾಮನ್ ಅವರು ಬೇಕಾದ್ರೆ ಅವರು ಬಿಹಾರದಿಂದ ಗೆಲ್ಲಿ ನಿಂತ್ಕೊಂಡು ವಿನ್ ಆಗಿ ಬರಲಿ, ಆಂಧ್ರದಿಂದ ವಿನ್ ಆಗಿ ಬರಲಿ, ಕರ್ನಾಟಕದ ಪ್ರತಿನಿಧಿಯಾಗಿ ಅವರು ಇರಬಾರ್ದು. ಯಾಕೆಂದ್ರೆ ನಮ್ಮ ರಾಜ್ಯಕ್ಕೆ ಭಾಳ ಮೋಸ ಮಾಡಿದ್ದಾರೆ. ಅವರು ಆರಿಸಿ ಹೋಗೋರಿಗೆ ಮಾತ್ರ ನಮ್ಮ ರಾಜ್ಯದ ಪ್ರತಿನಿಧಿ ಅನ್ನೋದನ್ನು ಗುರ್ತಿಟ್ಕೊಂಡು ಆರಿಸಿ ಹೋದ ನಂತರ ನಮ್ಮ ರಾಜ್ಯಕ್ಕೆ ಮೋಸನೇ ಮಾಡಿರ್ತಕ್ಕಂಥ ಒಬ್ಬರು ವಿತ್ತ ಸಚಿವರು. ಇಷ್ಟು ದೊಡ್ಡ ಮೋಸನ ಯಾವ ವಿತ್ತ ಸಚಿವರು ಮಾಡಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಹಿರೇಮಗಳೂರು ರಾಮಚಂದ್ರ, ಇಂದಾವರ ಲೋಕೇಶ್ ಉಪಸ್ಥಿತರಿದ್ದರು.